ಸೈಕಲ್ ಓಡಿಸುತ್ತಾ ಹೋಗುತ್ತಿದ್ದ ರಘು ಒಮ್ಮೆ ಆಕಾಶದತ್ತ ತಲೆ ಎತ್ತಿ ನೋಡಿದ. ಆಕಾಶವು ಬೂದು ಬಣ್ಣಕ್ಕೆ ತಿರುಗುತ್ತಿತ್ತು. ಕಪ್ಪು ಮೋಡಗಳು ಎಲ್ಲೆಡೆಯೂ ಆವರಿಸಿಕೊಳ್ಳುತ್ತಿವೆ. ಸುತ್ತಮುತ್ತಲ ಗಾಳಿ ಕೂಡ ಕ್ಷಣಕಾಲ ನಿಂತಂತಾಯಿತು. ಸುಂಟರ ಗಾಳಿ ಬರುವುದು ಖಂಡಿತ ರಘುವಿಗೆ ಅರ್ಥವಾಗಿ ಬಿಟ್ಟಿತ್ತು. ಆದ್ರೆ ಕುಸುಂಪುರ ಇನ್ನೂ ಬಹಳ ದೂರ. ಅವನು ಪೆಡಲ್ ಮೇಲೆ ಜೋರಾಗಿ ಒತ್ತಿದ. ಆದ್ರೆ ಹೆಚ್ಚು ದೂರ ಹೋಗೋಕೆ ಆಗ್ಲಿಲ್ಲ. ಅಷ್ಟರಲ್ಲಿ ಭಾರೀ ಗಾಳಿಯೊಂದಿಗೆ ಸುಂಟರ ಗಾಳಿ ಆರಂಭವಾಯಿತು. ಮಿಂಚುಗಳು ಗರ್ಜಿಸುತ್ತಾ ಬಿದ್ದವು. ಕ್ಷಣಾರ್ಧದಲ್ಲಿ ಮಳೆಯು ಸುರಿಯತೊಡಗಿತು. ಮುಂದಿನ ರಸ್ತೆ ಮಳೆಯ ಪರದೆಯೊಳಗೆ ಮರೆತೂ ಹೋಯಿತು. ಬೇರೆ ದಾರಿ ಇಲ್ಲದೆ ರಘು ಒಂದು ದಟ್ಟವಾದ ಮರದ ಕೆಳಗೆ ಆಶ್ರಯ ಪಡೆದ. ಆದ್ರೆ ಮಳೆಯ ಹೊಡೆತದಿಂದ ಸಂಪೂರ್ಣ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ದೇವರೇ, ಈ ತೂಫಾನನ್ನ ನಿಲ್ಲಿಸು, ನನ್ನನ್ನ ಕಾಪಾಡು. ಅವನ ಪ್ರಾರ್ಥನೆ ಕೇಳಿಸಿಕೊಂಡಂತೆ ಸ್ವಲ್ಪ ಸಮಯದಲ್ಲಿ ಮಳೆ ಮತ್ತು ಗಾಳಿ ನಿಧಾನವಾಗಿ ತಗ್ಗಿದವು. ಆದ್ರೆ ರಸ್ತೆಯ ಸ್ಥಿತಿ ಎಷ್ಟು ಕೆಟ್ಟದ್ದಾಗಿತ್ತು ಎಂದರೆ ಸೈಕಲ್ ಓಡಿಸುವುದು ಅಸಾಧ್ಯ. ರಘು ಸೈಕಲ್ ಅನ್ನ ಎಳೆದುಕೊಂಡು ಮುಂದೆ ನಡೆಯತೊಡಗಿದ. ಸ್ವಲ್ಪ ದೂರ ಹೋದ ನಂತರ ಅವನು ನಿಂತುಕೊಂಡ. ಇದು ಕುಸುಂಪುರದ ದಾರಿ ಅಲ್ಲ, ಅವನು ದಾರಿ ತಪ್ಪಿದ್ದ. ಅಷ್ಟರಲ್ಲಿ ಅವನ ಕಿವಿಗೆ ಒಂದು ಧ್ವನಿ ಬಂತು. ನೀವು ದಾರಿ ತಪ್ಪಿದ್ದೀರಾ. ರಘು ಬೆಚ್ಚಿಬಿದ್ದ. ಮಸುಕಾದ ಕತ್ತಲೆಯಲ್ಲಿ ಒಂದು ನೆರಳು ಮೂರ್ತಿ ನಿಂತಿತ್ತು. ನೀನು ಯಾರು? ನಾನು ರತನ್ ಬಾಬು. ನಿಮ್ಗೆ ಕುಸುಂಪುರ ಹೋಗಬೇಕು ಅಲ್ವಾ? ಹೌದು. ಆದ್ರೆ ಈಗ ಹೋಗೋಕೆ ಆಗಲ್ಲ. ಆ ದಾರಿ ಮುಚ್ಚಿದೆ, ಮರ ಬಿದ್ದಿದೆ. ರಘು ಗಾಬರಿಗೊಂಡ. ಇಲ್ಲಿ ಹತ್ತಿರ ನನ್ನ ಚಹಾ ಅಂಗಡಿ ಇದೆ, ಬನ್ನಿ, ಮತ್ತೆ ಮಳೆ ಶುರುವಾಗುತ್ತೆ. ರಘು ಆಕಾಶದತ್ತ ನೋಡಿ ಮಂದವಾಗಿ ತಲೆ ಅಲುಗಿಸಿದ. ಅವನು ರತನನ ಹಿಂದೆ ನಡೆಯತೊಡಗಿದ. ಆ ಕ್ಷಣದಿಂದಲೇ ರಘುವಿಗೆ ಒದ್ದೆಯ ಗಾಳಿಯಲ್ಲಿ ಯಾವುದೋ ಸುಟ್ಟ ವಸ್ತುವಿನ ದುರ್ವಾಸನೆ ಬರುತ್ತಿರುವಂತೆ ಅನಿಸಿತು. ಸ್ವಲ್ಪ ದೂರ ಹೋದಾಗ ಒಂದು ದೊಡ್ಡ ಗಾಬು ಮರ, ಅದರ ಪಕ್ಕದಲ್ಲಿ ಒಂದು ಜೋಪಡಿಯಂತೆ ಮನೆ, ಒಳಗೆ ಹ್ಯಾರಿಕ್ಯಾರ್ ಲ್ಯಾಂಪ್ನ ಬೆಳಕು. ಇದೇ ನನ್ನ ಚಹಾ ಅಂಗಡಿ ಬಾಬು. ರಘು ಸೈಕಲ್ ಅನ್ನ ಮರಕ್ಕೆ ತಿರುಗಿಸಿ ಜೋಪಡಿಯ ಬಾಗಿಲ ಬಳಿ ನಿಂತ. ಒಳಗೆ ಒಂದು ಚುಲ್ಲಹ, ಚಹಾ ಮಾಡುವ ಸಾಮಗ್ರಿಗಳು. ಇಷ್ಟು ನಿರ್ಜನ ಜಾಗದಲ್ಲಿ ಚಹಾ ಕುಡಿಯೋದು ಯಾರು ಎಂದು ರಘು ಆಶ್ಚರ್ಯಪಟ್ಟ. ರತನ್ ಕುಳಿತುಕೊಳ್ಳಲು ಒಂದು ಚೇರ್ ತಂದುಕೊಟ್ಟ. ಬಾಬೂಜಿ, ಕುಳಿತುಕೊಳ್ಳಿ, ಚಹಾ ತರುತ್ತೀನಿ. ಹೊರಗೆ ಮತ್ತೆ ಸುಂಟರ ಗಾಳಿ, ಮಿಂಚು, ಗರ್ಜನೆ. ಇದು ತಗೊಳ್ಳಿ, ತುಂಬಾ ಒದ್ದೆಯಾಗಿದ್ದೀರಾ. ಚಹಾ ಇಷ್ಟು ಬೇಗ ತಯಾರಾಯ್ತಾ ಎಂದು ರಘುವಿಗೆ ಅಚ್ಚರಿ. ಅವನು ಕೇಳಿದ, ಇಲ್ಲಿ ಚಹಾ ಕುಡಿಯೋದು ಯಾರು ಯಾರು ಬರುತ್ತಾರೆ? ಮೊದಲು ಬಸ್ ಸ್ಟ್ಯಾಂಡ್ ಇತ್ತು, ಈಗ ಕೆಲವೊಮ್ಮೆ ನಿಮ್ಮಂತವರು. ಆ ಮಾತು ಕೇಳಿ ರಘುವಿನ ಎದೆ ಜಲ್ಲೆಂದಿತು. ಹ್ಯಾರಿಕ್ಯಾನ್ ಲ್ಯಾಂಪ್ ಭಾರೀ ಗಾಳಿಯಲ್ಲೂ ಕದಲಲೇ ಇಲ್ಲ. ಇದು ನಿಜವೇ? ಇಲ್ಲ ಯಾವುದೋ ಜಾಲವೇ? ಅವನ ಬ್ಯಾಗ್ನಲ್ಲಿದ್ದ ಹಣ ನೆನಪಾಗಿ ಅವನ ಹೃದಯ ಬಡಿತ ಹೆಚ್ಚಾಯಿತು. ರಾತ್ರಿ ಬಹಳಾನೇ ಹೊತ್ತಾಯಿತು. ರತನ್ ಹೇಳಿದ, ಇಲ್ಲೇ ಮಲಗಿ ಬಾಬು, ನಾನು ಮತ್ತು ನನ್ನ ಹೆಂಡತಿ ಲಕ್ಷ್ಮಿ ಇದ್ದೀವಿ. ಅಷ್ಟರಲ್ಲಿ ಕಾಲ್ಗೆಜ್ಜೆಯ ಜನಜನ ಶಬ್ದ. ಲಕ್ಷ್ಮಿ ನಿಧಾನವಾಗಿ ಬಂದಳು. ಅವಳ ಕಣ್ಣುಗಳಲ್ಲಿ ಏನೋ ಇಂಗಿತ. ಬಾಬು, ಪಾನ್ ತಗೊಳ್ಳಿ. ಅವಳು ಕೊಟ್ಟ ಪಾನ್ ತೆಗೆದುಕೊಳ್ಳುವಾಗ ಒಂದು ತೀವ್ರ ಕೊಳೆಯುವ ವಾಸನೆ. ಅಷ್ಟರಲ್ಲಿ ಗಾಳಿ ಬೀಸಿ ಅವಳ ಮುಖದ ಮೇಲಿದ್ದ ಪರದೆ ಸರಿದಿತು. ರಘು ನೋಡಿದ ದೃಶ್ಯ, ಅವನ ರಕ್ತವೇ ಗಟ್ಟಿಯಾಗಿ ನಿಂತು ಹೋಯಿತು. ಲಕ್ಷ್ಮಿಯ ಕುತ್ತಿಗೆಯಲ್ಲಿ ರಕ್ತದ ಒಂದು ರೇಖೆ ಮಂದವಾಗಿ ಹರಿಯುತ್ತಿತ್ತು. ಕ್ಷಣ ಮಾತ್ರದಲ್ಲಿ ಅವಳು ಮಾಯ. ರಘು ಪಾನ್ ಬಾಯಿಗೆ ಹಾಕಿಕೊಂಡ. ಸುಮಾರು ರಾತ್ರಿ. ಕ್ರಿಮಿಕೀಟಗಳ ಕೂಗು, ಗೂಬೆಗಳ ಕಿರುಚಾಟ. ರಘು ದೇವರಿಗೆ ಪ್ರಾರ್ಥಿಸುತ್ತಾ ನಿದ್ರೆ ಹೋದ. ಹಠಾತ್ ಒಂದು ಭಯಾನಕ ಕಿರುಚು. ರಘು ಎದ್ದು ಕುಳಿತ. ಕುತ್ತಿಗೆಗೆ ಹಗ್ಗ ಹಾಕಿಕೊಂಡು
ಒಬ್ಬನು ಅವನ ಮುಂದೆ ನೇತಾಡುತ್ತಿದ್ದ. ಅಷ್ಟರಲ್ಲಿ ಒಂದು ಧ್ವನಿ, ಬಾಬೂಜಿ, ಕೆಟ್ಟ ಕನಸ? ಅದು ರತನ್. ಎಲ್ಲವೂ ಮಾಯ. ನಂತರ ರತನ್ ಒಂದು ಕತೆ ಹೇಳಲು ಶುರು ಮಾಡಿದ. 3 ವರ್ಷಗಳ ಹಿಂದೆ ನಡೆದ ಪತ್ನಿ, ಪ್ರೇಮಿ ಮತ್ತು ಅಂಗಡಿ ಮಾಲೀಕನ ಭಯಾನಕ ಕತೆ. ಬಾಬೂಜಿ, 3 ವರ್ಷಗಳ ಹಿಂದೆ ನಡೆದ ಘಟನೆ ಇದು. ಆ ಚಹಾ ಅಂಗಡಿಯ ಮಾಲೀಕ ಒಬ್ಬ ಸರಳ ಸ್ವಭಾವದ ಮನುಷ್ಯ. ಒಬ್ಬಂಟಿಯಾಗಿರುವ ಜೀವನ ಬೇಸರ ತಂದಿತ್ತು. ಹಾಗಾಗಿ ಅವನು ಪಕ್ಕದ ಊರಿನ ಒಬ್ಬ ಸುಂದರ ಹುಡುಗಿಯನ್ನ ಮದುವೆಯಾದ. ಆ ಹುಡುಗಿ ಅಷ್ಟು ಸುಂದರವಾಗಿದ್ದಳು. ಒಮ್ಮೆ ನೋಡಿದರೆ ಕಣ್ಣುಗಳು ತಿರುಗಿ ಬರುವುದೇ ಇಲ್ಲ. ಊರಿನಲ್ಲಿ ಗುಸುಗುಸು ಶುರುವಾಯಿತು. ಇವಳಂತ ಹೆಣ್ಣು ಈತನಿಗೆ ಹೇಗೆ ಸಿಕ್ಕಳು? ಗೊಬ್ಬರದ ನಡುವೆ ಅರಳಿದ ಕಮಲದ ಹೂವಿನಂತೆ ಇದೆ. ಮದುವೆಯ ನಂತರ ಚಹಾ ಅಂಗಡಿಗೆ ಜನ ಹೆಚ್ಚಾಗತೊಡಗಿದರು. ಹೆಂಡತಿಯು ಅಂಗಡಿಯಲ್ಲಿ ಸಹಾಯ ಮಾಡತೊಡಗಿದಳು. ಅದಾದ ಮೇಲೆ ಶಂಕರ ಎಂಬ ವ್ಯಕ್ತಿ ಪ್ರತಿದಿನ ಅಂಗಡಿಗೆ ಬರತೊಡಗಿದ. 1 ಕಪ್ ಚಹಾ ಕುಡಿದು 1-2 ಗಂಟೆ ಅಂಗಡಿಯಲ್ಲೇ ಕೂತಿರುತ್ತಿದ್ದ. ಅವನ ಕಣ್ಣುಗಳು ಯಾವಾಗ್ಲೂ ಅಂಗಡಿ ಮಾಲೀಕನ ಹೆಂಡತಿಯ ಮೇಲೆಯೇ ಇರುತ್ತಿದ್ದವು. ಮಾಲೀಕನಿಗೆ ಅನುಮಾನ ಬಂತು. ಆದರೆ ಹೊಸ ಮದುವೆಯ ಹೆಂಡತಿಯ ಬಗ್ಗೆ ಹೀಗೆ ಯೋಚಿಸುವುದು ಪಾಪ ಎಂದು ತನ್ನ ಮನಸ್ಸನ್ನ ತಾನೇ ಸಮಾಧಾನ ಮಾಡಿಕೊಂಡ. ಆದರೆ ಹೆಂಡತಿಯ ನಗು, ಅವಳ ನೋಟ, ಅವಳ ನಡೆ ಎಲ್ಲವೂ ನಿಧಾನವಾಗಿ ಬದಲಾಗತೊಡಗಿತು. ಒಂದು ದಿನ ಅವನು ಮಾರುಕಟ್ಟೆಗೆ ಹೋಗುವ ಮುನ್ನ ಹೇಳಿದ, ಇಂದು ತಡವಾಗುತ್ತೆ, ಕೊನೆಯ ಬಸ್ಸಿನಲ್ಲಿ ಬರುತ್ತೇನೆ. ಅವನು ಹೋಗಿಬಿಟ್ಟ. ಆದರೆ ಮಾರುಕಟ್ಟೆಯಲ್ಲಿ ಆಕಾಶ ಕಪ್ಪಾಗಿ ಸುಂಟರಗಾಳಿ ಬರುವ ಲಕ್ಷಣಗಳು ಕಂಡವು. ಅವನು ಗಾಬರಿಗೊಂಡ. ಮಳೆ ಬರಬಹುದು, ಹೆಂಡತಿ ಒಬ್ಬಳೆ, ಭಯಪಡ್ತಾಳೆ. ಆದ್ದರಿಂದ ಅವನು ಮೊದಲ ಬಸ್ಸಿನಲ್ಲಿ ಹಿಂತಿರುಗಿದ. ಮನೆಗೆ ಹತ್ತಿರ ಬಂದಾಗ ಒಳಗಿನಿಂದ ಜೋರಾಗಿ ನಗುವ ಶಬ್ದ. ಆ ನಗು ಅವನ ಹೆಂಡತಿಯದ್ದಲ್ಲ. ಅವನ ಕಾಲುಗಳು ಅಲ್ಲೇ ನಿಂತು ಹೋದವು. ಅವನು ಬಾಗಿಲು ತೆಗೆಯಲಿಲ್ಲ. ಕಿಟಕಿಯ ಬಳಿ ಹೋಗಿ ಒಳಗೆ ನೋಡಿದ. ಆ ದೃಶ್ಯ ಅವನ ದೇಹದೊಳಗೆ ಮಿಂಚಿನಂತೆ ಹರಿದು ಹೋಯಿತು. ಹಾಸಿಗೆಯ ಮೇಲೆ ಶಂಕರ ಮಲಗಿದ್ದ. ಅವನ ಹೆಂಡತಿ ಅರ್ಧವಾಗಿ ಅವನ ಎದೆಯ ಮೇಲೆ ಮಲಗಿ ನಗುತ್ತಿದ್ದಳು. ಅವನ ಕೈಯಿಂದ ಬ್ಯಾಗ್ ಬಿದ್ದು ಹೋಯಿತು. ಹೆಂಡತಿಗಾಗಿ ತಂದಿದ್ದ ಬಳೆಗಳು ನೆಲಕ್ಕೆ ಬಿದ್ದು ಒಡೆದು ಹೋದವು. ಅಷ್ಟರಲ್ಲಿ ಯಾರು ಎಂದು ಶಂಕರ್ ಕೂಗಿದ. ಅವನು ಹೊರಗೆ ಓಡಿ ಬಂದ. ಮಾಲೀಕನನ್ನ ನೋಡುತ್ತಲೇ ಬೆಚ್ಚಿಬಿದ್ದ. ನೀನು ನೀನು ಕೊನೆ ಬಸ್ ಅಂದ್ರಲ್ಲ. ಮಾತು ಮುಗಿಯುವ ಮುನ್ನವೇ ಆ ಮನುಷ್ಯನ ಕೈಯಲ್ಲಿದ್ದ ತೀಕ್ಷ್ಣವಾದ ಆಯುಧ ಹೆಂಡತಿಯ ಕುತ್ತಿಗೆಯ ಮೇಲೆ ಬಿದ್ದಿತ್ತು. ರಕ್ತ ಧಾರೆಯಾಗಿ ಹರಿಯತೊಡಗಿತು. ಅವಳು ಕುತ್ತಿಗೆಯನ್ನು ಹಿಡಿದು ನೆಲಕ್ಕೆ ಬಿದ್ದು ತಡೆಯಲಾಗದ ನೋವಿನೊಂದಿಗೆ ಸತ್ತು ಹೋದಳು. ಶಂಕರ ಕಲ್ಲಿನಂತೆ ನಿಂತಿದ್ದ. ನಂತರ ಕೈ ಜೋಡಿಸಿ ಬೇಡಿಕೊಂಡ, ಕ್ಷಮಿಸು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು. ಆದರೆ ಕ್ರೋಧದ ಮನುಷ್ಯ ಅವನನ್ನ ಕೂದಲಿನಿಂದ ಎಳೆದುಕೊಂಡ. ಚಾವಣಿಯ ಪಕ್ಕದಲ್ಲಿ ನೇತಾಡುತ್ತಿದ್ದ ಹಗ್ಗವನ್ನ ಶಂಕರನ ಕುತ್ತಿಗೆಗೆ ಹಾಕಿದ. 2 ಕೈಗಳಿಂದ ಹಗ್ಗವನ್ನ ಬಿಗಿದ. ಶಂಕರನ ಕಣ್ಣುಗಳು ಹೊರಬಂದವು. ಉಸಿರುಗಿಟ್ಟುತ್ತಾ ಅವನ ದೇಹ ನಿಧಾನವಾಗಿ ನಿಶ್ಚಲವಾಯಿತು. ಮಾಲೀಕ ತನ್ನ ಹೆಂಡತಿಯ ರಕ್ತದಲ್ಲಿ ತೊಯ್ದ ದೇಹವನ್ನ ನೋಡುತ್ತಾ ಹುಚ್ಚನಂತೆ ಅಳತೊಡಗಿದ. ಯಾಕೆ ನನ್ನ ಜೊತೆ ಯಾಕೆ ಹೀಗೆ ಮಾಡಿದಿ ಮಡದಿ ಎಂದು ಜೋರಾಗಿ ಅತ್ತ. ಅವನು ದೀಪವನ್ನು ತೆಗೆದು ಹೆಂಡತಿಯ ದೇಹದ ಮೇಲೆ ಎಸೆದ. ತೂಫಾನ, ಗಾಳಿ, ಮಿಂಚು, ಕ್ಷಣಾರ್ಧದಲ್ಲಿ ಜೋಪಡಿ ಸಂಪೂರ್ಣ ಬೆಂಕಿಗೆ ಆಹುತಿ ಆಯಿತು. ಆ ಬೆಂಕಿಯಲ್ಲಿ ಆ ಮನುಷ್ಯನು ಜೀವಂತವಾಗಿ ಸುಟ್ಟು ಹೋದನು. ಕತ್ತಲು ಮರೆಯಾಗಿ ಬೆಳಕು ಬಂತು. ಬೆಳಿಗ್ಗೆ ರಘು ಬೇಗನೆ ಹೊರಟ. ಸ್ವಲ್ಪ ದೂರ ಹೋದ ಮೇಲೆ ಹಣದ ಬ್ಯಾಗ್ ನೆನಪಾಯಿತು. ಹಿಂತಿರುಗಿದ. ಆದ್ರೆ ಜೋಪಡಿಯೇ ಇಲ್ಲ. ಬೂದಿ ಮತ್ತು ಅವಶೇಷಗಳು ಮಾತ್ರ. ಹಠಾತ್ ಹಿಂದಿನಿಂದ ಒಂದು ಧ್ವನಿ. ಪರದೆ ಸರಿಯಿತು. ಅದೇ ದುರ್ವಾಸನೆ. ರಕ್ತದಲ್ಲಿ ತೊಯ್ದ ಒಂದು ಹೆಣ್ಣಿನ ಭಯಾನಕ ಮುಖ. ತಗೋ ರಘು, ನಿನ್ನ ಹಣದ ಬ್ಯಾಗ್ ಎಂದು ನೀಡಿತು. ರಘು ಅದನ್ನ ಪಡೆದುಕೊಂಡ.
ರಘು ಆಕೆಯನ್ನ ನೋಡುತ್ತಿದ್ದಂತೆ ಅಚೇತನವಾಗಿ ಸೈಕಲ್ ಜೊತೆ ರಸ್ತೆಯ ಮೇಲೆಯೇ ಬಿದ್ದ.